ಡೆಲಿವರಿ ಬಳಿಕ ನಿಮಗೆ ಕೂದಲು ಉದುರುತ್ತಿದೆಯಾ? ಚಿಂತೆಗೀಡು ಮಾಡುವಷ್ಟು ಹೇರ್ ಫಾಲ್ ಆಗ್ತಿದೆಯಾ? ಆದರೆ ಹೀಗ್ಯಾಕಾಗತ್ತೆ? ಹೆರಿಗೆ ನಂತರ ಕೂದಲಿನ ಆರೈಕೆ ಮಾಡೋದು ಹೇಗೆ ತೋರಿಸ್ತೀವಿ ನೋಡಿ. ನವಜಾತ ಶಿಶುಗಳ ಅಮ್ಮಂದಿರಿಗೆ ಇರುವಂತಹ ಹಲವು ಸವಾಲುಗಳ ಪೈಕಿ ಕೂದಲು ಉದುರುವುದು ಒಂದು. ಗರ್ಭಾವಸ್ಥೆಯಲ್ಲಿ ಹಾರ್ಮೋನ್ಸ್ ಪ್ರಭಾವದಿಂದ ದೇಹದಲ್ಲಿ ಎಲ್ಲವೂ ಬೆಳವಣಿಗೆಯ ಸ್ಥಿತಿಯಲ್ಲಿ ಇರುವುದರಿಂದ ಕೂದಲು ಉದುರುವುದು ನಿಂತೇ ಹೋಯ್ತು ಎನ್ನುವಷ್ಟು ವಿರಳವಾಗಿರುತ್ತದೆ. ಆದರೆ ಪ್ರಸವದ ನಂತರ 6-8 ವಾರಗಳಲ್ಲಿ ಹಾರ್ಮೋನ್ಸ್ಗಳೆಲ್ಲ ತಮ್ಮ ಸಾಮಾನ್ಯ ಸ್ಥಿತಿಗೆ ಮರಳುವ ಹೊತ್ತಿಗೆ ಕೂದಲು ಹೆದರಿಕೆ ಹುಟ್ಟಿಸುವಷ್ಟು ಉದುರಲು ಪ್ರಾರಂಭಿಸುತ್ತದೆ. ಹೀಗೇ ಮುಂದುವರೆದರೆ ಇನ್ನೊಂದು 6 ತಿಂಗಳಿಗೆ ತಮ್ಮ ತಲೆ ಕೂದಲು ಸಂಪೂರ್ಣ ಬೋಳಾಗಬಹುದೇ ಎನ್ನುವಷ್ಟು ಕೂದಲು ಉದುರುತ್ತಿರುತ್ತವೆ. ಹಾಗಿದ್ರೆ ಇದನ್ನ ಹೇಗೆ ತಡಿಬಹುದು? ಇದಕ್ಕಾಗಿ ಎಷ್ಟೋ ಮಂದಿ ಬಾಣಂತಿಯರು ಬಯೋಟಿನ್ ಪೂರಕಗಳ ಮೊರೆ ಹೋಗುತ್ತಾರೆ. ಇದರಲ್ಲಿ ತಪ್ಪೇನಿಲ್ಲ. ಕೂದಲಿನ ಆರೈಕೆಯಲ್ಲಿ ಬಯೋಟಿನ್ ಮಹತ್ವದ ಪಾತ್ರ ವಹಿಸುತ್ತದೆ. ಆದರೆ ಕೇವಲ ಬಯೋಟಿನ್ ಮಾತ್ರವೇ ನೀಡಿದರೆ ಕೂದಲಿಗೆ ಸಾಕಾಗುವುದಿಲ್ಲ. ಈ ದಿನಗಳಲ್ಲಿ ತಾಯಿಯ ದೇಹಕ್ಕೆ ಒಂದಕ್ಕಿಂತ ಹೆಚ್ಚು ಸತ್ವಗಳ ಕೊರತೆ ಎದುರಾಗುವುದು ಸಾಮಾನ್ಯ. ಕಬ್ಬಿಣ, ವಿಟಮಿನ್ ಡಿ, ಒಮೆಗಾ 3, ಕೊಬ್ಬಿನಾಮ್ಲ ಹೀಗೆ ಅಗತ್ಯವಾದ ಪೋಷಕಾಂಶಗಳು ದೇಹದಲ್ಲಿ ಕಡಿಮೆಯಾದಾಗ ಕೂದಲು ಉದುರುವುದು ಇನ್ನಷ್ಟು ಹೆಚ್ಚುತ್ತದೆ. ಹಾಗಾದ್ರೆ ಬಾಣಂತಿಯರ ಆರೈಕೆಯಲ್ಲಿ ಇರಲೇಬೇಕಾದ ಸತ್ವಗಳು ಯಾವುವು? ಇದರಿಂದ ಕೂದಲು ಉದುರುವುದನ್ನ ತಡಿಬಹುದೇ ಅಥವಾ ಕಡಿಮೆ ಮಾಡಬಹುದೇ? ಬನ್ನಿ ನೋಡೋಣ. ಪ್ರೋಟೀನ್ ದೇಹದಲ್ಲಿ ಈಗಾಗಿರುವ ಗಾಯಗಳನ್ನ ಮತ್ತು ಏರುಪೇರುಗಳನ್ನ ದುರಸ್ತಿ ಮಾಡುವುದಕ್ಕಾಗಿ ಬೇಕಾಗಿರುವ ಅತಿ ಮಹತ್ವದ ಪೋಷಕಾಂಶವಿದು. ಇದಲ್ಲದೆ ಮಗುವಿನ ಬೆಳವಣಿಗೆಗೂ ಸಹ ಇದು ಅಗತ್ಯ. ಹಾಗಾಗಿ ಸಾಮಾನ್ಯರಿಗೆ ಬೇಕಾಗುವಂತೆ ಪ್ರತಿ ಕೆಜಿ ದೇಹದ ತೂಕಕ್ಕೆ 1 ಗ್ರಾಂ ಪ್ರೋಟೀನ್ ಎನ್ನುವ ಬದಲು ಹೊಸ ಅಮ್ಮನಿಗೆ 1.5 ಗ್ರಾಂ ಪ್ರೋಟೀನ್ ಎಂದೇ ಲೆಕ್ಕ ಹಾಕಬೇಕು. ಇದರಿಂದ ಗರ್ಭಾವಸ್ಥೆಯಲ್ಲಿ ಹಾಕಿದ ಹೆಚ್ಚುವರಿ ತೂಕ ಇಳಿಸಲು, ಸಡಿಲವಾಗಿರುವ ಸ್ನಾಯುಗಳನ್ನು ಬಿಗಿ ಮಾಡಲು ಮತ್ತು ಶಿಶುವು ಪುಷ್ಟವಾಗಿ ಬೆಳೆಯಲು ಅನುಕೂಲವಾಗುತ್ತದೆ. ಹಾಗಾಗಿ ಸಾಮಾನ್ಯರಿಗೆ ಬೇಕಾಗುವಂತೆ ಪ್ರತಿ ಕೆಜಿ ದೇಹದ ತೂಕಕ್ಕೆ 1 ಗ್ರಾಂ ಪ್ರೋಟೀನ್ ಎನ್ನುವ ಬದಲು ಹೊಸ ಅಮ್ಮನಿಗೆ 1 ಗ್ರಾಂ ಪ್ರೋಟೀನ್ ಎಂದೇ ಲೆಕ್ಕ ಹಾಕಬೇಕು. ಇದರಿಂದ ಗರ್ಭಾವಸ್ಥೆಯಲ್ಲಿ ಹಾಕಿದ ಹೆಚ್ಚುವರಿ ತೂಕ ಇಳಿಸಲು, ಸಡಿಲವಾಗಿರುವ ಸ್ನಾಯುಗಳನ್ನು ಬಿಗಿ ಮಾಡಲು ಮತ್ತು ಶಿಶು ಸುಪುಷ್ಟವಾಗಿ ಬೆಳೆಯಲು ಅನುಕೂಲಕರವಾಗುತ್ತದೆ. ಕೂದಲು ಉದುರುವುದನ್ನಂತೂ ದೊಡ್ಡ ಮಟ್ಟಕ್ಕೆ ತಡೆಯಬಹುದು. ವಿಟಮಿನ್ ಡಿ ಗರ್ಭಿಣಿಯಾಗಿದ್ದಾಗ ಡಿ ಜೀವಸತ್ವ ಸಾಕಷ್ಟು ದೊರೆತಿದ್ರೆ ಈ ಹಂತದಲ್ಲಿ ಕ್ಷಿಪ್ರವಾಗಿ ಕೊರತೆ ಕಾಣದಿರಬಹುದು. ಆದರೂ ದಿನದ ಕೆಲ ಕಾಲ ಬಾಣಂತಿಯರು ಬಿಸಿಲಿಗೆ ಒಡ್ಡಿಕೊಳ್ಳುವುದು ಅಗತ್ಯ. ಹಾಗಿಲ್ಲದಿದ್ದರೆ ಡಿ ಜೀವಸತ್ವ ಕೊರತೆಯಾಗಿ ಕೂದಲು ಉದುರುವುದಕ್ಕೆ ಇದು ಕಾರಣವಾಗಬಹುದು. ವಿಟಮಿನ್ ಡಿ ತೀರಾ ಕಡಿಮೆ ಇದ್ರೆ ಪೂರಕಗಳು ಬೇಕಾಗಬಹುದು. ಆಗ ವೈದ್ಯರ ಸಲಹೆ ಬೇಕಾಗುತ್ತದೆ. ಕಬ್ಬಿಣ ಗರ್ಭಿಣಿಯಾಗಿದ್ದಾಗ ಕಬ್ಬಿಣಾಂಶದ ಮಾತ್ರೆಗಳನ್ನು ಸೇವಿಸಿದ್ದರೂ ಪ್ರಸವಾನಂತರದ ರಕ್ತಸ್ರಾವದಿಂದಾಗಿ ಕಬ್ಬಿಣಾಂಶದ ಕೊರತೆ ಕಾಡುವ ಸಂಭವ ಹೆಚ್ಚು. ಜೊತೆಗೆ ದೀರ್ಘಕಾಲ ನಿದ್ದೆಗೆಡುವುದು ಈ ಕೊರತೆಯನ್ನ ಇನ್ನಷ್ಟು ತೀವ್ರವಾಗಿಸಬಹುದು. ಹಾಗಾಗಿ ಕಬ್ಬಿಣಾಂಶದ ಕೊರತೆ ಇದ್ದರೆ ಅದನ್ನ ಕೂದಲುಗಳು ಖಂಡಿತವಾಗಿಯೂ ಹೇಳುತ್ತವೆ. ಸೊಪ್ಪು, ಬೀಟ್ರೂಟ್, ಕಾಳುಗಳು ಮುಂತಾದವು ಆಹಾರದಲ್ಲಿ ಸಾಕಷ್ಟಿರಲಿ. ಜಿಂಕ್ ತಲೆ ಚರ್ಮದ ಆರೋಗ್ಯ ರಕ್ಷಣೆಯ ಜೊತೆಗೆ ಕೂದಲಿನ ಬೆಳವಣಿಗೆಗೂ ಸತು ಎಂಬುದು ಬೇಕಾದ ಸತ್ವ. ರೋಗ ನಿರೋಧಕ ಶಕ್ತಿ ಹೆಚ್ಚಳಕ್ಕೂ ಇದು ಅಗತ್ಯವಾದ ಪೋಷಕ ಸತ್ವ. ಹಾಗಾಗಿ ಕಾಯಿ ಬೀಜಗಳನ್ನ ಆಹಾರದಲ್ಲಿ ಕ್ರಮೇಣ ಸೇರಿಸಿಕೊಳ್ಳಿ. ಬಾಣಂತಿಯಲ್ಲಿ ಕೂದಲು ಉದುರುವುದು ಘನವಾದ ಸಮಸ್ಯೆಯಲ್ಲ ಎಂದು ಕಡೆಗಣಿಸಬೇಡಿ. ಇದರರ್ಥ ದೇಹಕ್ಕೆ ಬೇಕಾದ ಸತ್ವಗಳ ಕೊರತೆ ಇದೆ ಮತ್ತು ಬಾಣಂತಿಯ ಆಹಾರದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳ ಅಗತ್ಯವಿದೆ. ಈ ಕುರಿತಾಗಿ ಹೆಚ್ಚಿನ ಗಮನ ನೀಡಿದ್ದಲ್ಲಿ ಬಾಣಂತಿಯರಲ್ಲಿ ತಲೆ ಕೂದಲು ಸಿಕ್ಕಾಪಟ್ಟೆ ಉದುರುವುದನ್ನು ಕಡಿಮೆ ಮಾಡಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.